ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಜಾ ರೈಡ್. ಸೊ ನಾವಿವತ್ತು ಹೊರಟಿದ್ದೀವಿ ಮಡಿಕೇರಿ. ಇದೊಂದು 3 ಡೇಸ್ ಟ್ರಿಪ್ ಆಗುತ್ತೆ. ಇವಾಗ ನಾವು ಫಸ್ಟ್ ಹೋಗಿ ಬಂದ್ಬಿಟ್ಟು ಮಂಗಳೂರು ಟು ತಲಕಾವೇರಿಗೆ ಹೋಗ್ತಿದ್ದೀವಿ. ತಲಕಾವೇರಿಯಿಂದ ಮಡಿಕೇರಿಯಿಂದ ಕುಶಾಲನಗರ ಹೋಗ್ಬಿಟ್ಟು ನೆಕ್ಸ್ಟು ಹಾಸನ ಮೇಲೆ ಹೋಗಿ ಹಳೇಬೀಡು, ಬೇಲೂರು, ಅಲ್ಲಿಂದ ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಲ್ಲಿ ಒಂದಿನ ಫುಲ್ ಅದನ್ನು ಎಕ್ಸ್ಪ್ಲೋರ್ ಮಾಡೋದೇ ಆಗುತ್ತೆ. ಮುಳ್ಳಯ್ಯನಗಿರಿ ನೋಡಬೇಕು, ಅಲ್ಲಿಂದ ಏನೇನು ಪ್ಲೇಸ್ ಇದ್ದಾವೆ ಅಂಥೇಳಿ ಅದನ್ನು ಒಂದಿನ ಫುಲ್ ಅಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು 3ನೇ ದಿನ ಬಂದ್ಬಿಟ್ಟು ಡೈರೆಕ್ಟ್ ಚಾರ್ಮಡಿ ಘಾಟು, ಧರ್ಮಸ್ಥಳ, ಅಲ್ಲಿಂದ ಸೀದಾ ಬ್ರಹ್ಮಾವರ. ಇದು ಬಂದ್ಬಿಟ್ಟು ನಮ್ಮ ಟೂರಿಂಗ್ ಪ್ಲ್ಯಾನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು 5 ಗಂಟೆಗೆ ಬಿಟ್ಟಿದ್ದೀವಿ. ಇದೊಂದು ನಾವು ನಿನ್ನೆನೇ ಬಿಡೋ ಪ್ಲ್ಯಾನ್ ಇತ್ತು ನಮ್ಮದು ಆ್ಯಕ್ಚುಲಿ. ಆದರೆ ಮಂಗಳೂರಿಗೆ ಬಂದೀವಿ ನಾವು. ಇಲ್ಲೇ ಮಂಗಳೂರಿಗೆ ಬಂದು ಅಲ್ಲಿ ಒಂದಿನ ಹಾಲ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಬಿಟ್ಟಿದ್ದೀವಿ. ಇವಾಗ ಜಸ್ಟ್ ನಾವು ಬಿಡ್ತಾ ಇರೋದು ಇವಾಗ ಮಂಗಳೂರಿಂದ. ಸೊ ಮಂಗಳೂರಿಂದ ತಲಕಾವೇರಿ ಬಂದುಬಿಟ್ಟು 143 ಕಿಲೋಮೀಟರ್ಸ್ ಇದೆ. 3 ಅವರ್ಸ್ ತೋರಿಸ್ತಿದೆ. 3 ಅವರ್ಸ್ ಜರ್ನಿ ತೋರಿಸ್ತಾ ಇದೆ. ನೋಡಬೇಕು ಅದು ಎಷ್ಟು ಗಂಟೆಗೆ ಹೋಗ್ಬಿಡ್ತೀವೋ. ಆದಷ್ಟು ಬೇಗ ಬಿಟ್ಟರೆ ಬೆಳಗ್ಗೆ ಚೆನ್ನಾಗಿ ಕಾಣ್ತಿರುತ್ತೆ ಅಲ್ಲಿ ವ್ಯೂಸ್ ಎಲ್ಲ. ಸೊ ಅದಕ್ಕೆ ಬೇಗ ಹೋಗ್ಬೇಕಂತೇಳಿ ಬಿಟ್ಟಿದ್ದೀವಿ. ನೋಡೋಣ ಎಷ್ಟು ಬೇಗ ಹೋಗ್ಬಿಡ್ತೀವಿ ಅಂತೇಳಿ. ಸೊ ನಾನು ನಿಮಗೆ ಸ್ವಲ್ಪ ಬೆಳಕಾದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. 3 hours later. ಓಕೆ ಗಾಯ್ಸ್, ನೋಡಿ ಇವಾಗ ನಾವು ಜಸ್ಟ್ ಪುತ್ತೂರನ್ನು ದಾಟಿದ್ವಿ. ಜಸ್ಟ್ ಪುತ್ತೂರು ಪಾಸು ಸುಳ್ಯ ಕಡೆ ಹೊರಟಿದ್ದೀವಿ. ಎಲ್ಲಾದರೂ ಒಂದು ಹತ್ರ ಸ್ಟಾಪ್ ಮಾಡಿ ಟೀ ಕುಡಿಬೇಕು ಅಂತ ಅನಿಸ್ತೈತೆ. ಫುಲ್ಲು ಚಳಿ. ಈ ದಿನ ಉಡುಪಿಲಿದ್ವಲ್ಲ, ಯಾವ ಚಳಿನೂ ಸಹ ಫೀಲ್ ಆಗ್ತಾ ಇರಲಿಲ್ಲ. ಅದೇ ಬಂದು ಕೂಡಲೇ ಅದು ಒಟ್ಟಿಗೆ ಚಳಿ ತೊಗೊಂಡು ಫುಲ್ಲು ಚಳಿ ಅನ್ನಿಸ್ತಾ ಇದೆ. ನಾನು ಕೈಗೆ ಗ್ಲೌಸ್ ಎಲ್ಲ ಹಾಕೋತಾ ಇದೆ, ಆದ್ರೂ ತುಂಬಾ ಚಳಿ ಅನ್ನಿಸ್ತಾ ಇದೆ. 1 hour later. ಫ್ರೆಂಡ್ಸ್, ಈ ಥರ ಇದೆ ನೀವು ಹೋಗ್ತಾ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ವ್ಯೂ ಸಿಗ್ತಾ ಇದೆ ನನಗೆ. ಒಳ್ಳೆ ಫಾಗ್ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೆ ಫೀಲ್ ಬರ್ತಾ ಇದೆ. ಈಗ ಸುಳ್ಯ ಇನ್ನು 25 ಕಿಲೋಮೀಟರ್ಸ್ ಇದೆ. ಅಲ್ಲಿನೇ ಹೋಗಿ ಒಂದು ಟೀ ಕುಡ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಷ್ಟೊಳಗೆ ಯಾವುದಾದ್ರೂ ಒಂದು ಒಳ್ಳೆ ಟೀ ಪಾಯಿಂಟ್ ಸಿಕ್ಕರೆ ಟೀ ಕುಡಿಯುವ. ಆಗ ನನಗೆ ಮಲೆನಾಡ ಒಂದು ಆ ಫೀಲ್ ಬರ್ತೈತೆ. ಮಡಿಕೇರಿ ಅನ್ನೋ ಒಂದು ಫೀಲ್ ಬರ್ತೈತೆ ಇವಾಗ. ಇಂದ ಸ್ಟಾರ್ಟು ಮಡಿಕೇರಿ. ಓ ಸಿಟಿ ಹಚ್ಚಿತ್ತು ಅಂದರೆ ಸುಳ್ಯ ಮಡಿಕೇರಿ ಆ ಕಡೆ, ಇದು ತಲಕಾವೇರಿ ಈ ಕಡೆ. ಕರೆಕ್ಟಾ? ಅಯ್ಯಪ್ಪ. ಓಕೆ, ಇಲ್ಲೊಂದು ಲೈಟಾಗಿ ಟೀ ಕುಡಿಯೋಕ್ಕಂತ ನಿಲ್ಸಿದ್ದೀವಿ. ಬೆಳಗ್ಗೆ ಟೈಮ್ ಎಷ್ಟಾಗಿರ್ಬೇಕು? ಟೈಮ್ ನೋಡ್ಗಿಡ. ಸೊ 7 ಗಂಟೆ ಆಯಿತು. ಸೊ ನಾವಿವಾಗ ಈ ಸುಳ್ಯ ಇನ್ನು 17 ಕಿಲೋಮೀಟ್ರ್ ಐತೆ. ಲೈಟಾಗಿ ಇಲ್ಲೊಂದು ಟೀ ಕುತ್ಕೊಂಡ್ರೆ ಐತೆ ಅಂಥೇಳಿ ಸ್ಟಾಪ್ ಮಾಡಿದ್ದೀವಿ. ಓಕೆ, ಸೊ ನಾವಿವಾಗ ಲೈಟಾಗಿ ಒಂದು ಟೀ ಕುಡ್ಕೊಂಡು ಮತ್ತೆ ಪ್ರಯಾಣ ಬೆಳೆಸಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟಿನ ಸುಳ್ಯ ದಾಟ್ಕೊಂಡು ಹೋಗ್ತಾ ಇರೋದು ತಲಕಾವೇರಿ. ಚಳಿ ಆಗ್ತೈತೆ ಮರ ನನಗಂತೂ ಇಲ್ಲಿ. ಹಾಂ, ಅವರು ಟೀನ ಮೇಲಿಂದ ಕೆಳಗೆ ಸುರಿತಾರಲ್ಲ, ಅಲ್ಲೇ ಆರಿಬಿಡುತ್ತೆ. ನನಗೆ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿಬೇಕಾಗಿರುತ್ತೆ. ಅದು ಏನಪ್ಪ ಇಲ್ಲಿ ಏರ್ ಸ್ಟೈಲ್ ಅನ್ನೋದು ಗೊತ್ತಿಲ್ಲ. ನನಗಿನ್ನ ಸ್ಟ್ರಾಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೀ. ಗಾಯ್ಸ್, ವೆಲ್ಕಮ್ ಟು ಸುಳ್ಯಕ್ಕೆ ಬಂದಾಯಿತು. ಇನ್ನೂ ಅಂಗಡಿಗಳು ಯಾವುದು ಓಪನ್ ಆಗಿಲ್ಲ, ಹೋಟೆಲ್ಸ್ ಇನ್ನೂ ಯಾವುದು ಓಪನ್ ಆಗಿಲ್ಲ. ಸೊ ನಾವು ಸುಮ್ಮನೆ ಪ್ರಯಾಣ ಮುಂದುವರ್ಸೋಣ. ಇವಾಗಲೇ ಏನು ಹಸಿವಾಗಿಲ್ಲ. ಮಡಿಕೇರಿ 51 ಕಿಲೋಮೀಟರ್ ಐತೆ. ಗೂಗಲ್ ಮ್ಯಾಪು ಡೈರೆಕ್ಟ್ ಹೋಗಿ ರೈಟ್ ಟರ್ನ್ ತಗೊಳ್ಳಿ ಅಂತ ತೋರಿಸ್ತೈತೆ. ಅದ್ಭುತ.
ನಾನು ಯಾವಾಗ ಒಂದ್ಸರಿ ನೋಡಿದ್ದೆ ಅದನ್ನು ಸುಳ್ಳ್ಯನ ಸಣ್ಣನಿದ್ದೆ. ಹಾಂ, ಅವಾಗ ನೋಡಿದ್ದೆ ನಾನು ಆ್ಯಕ್ಚುಲಿ. ಹಾಂ, ಸುಳ್ಳಿ ಅಂತೇಳಿ. ಹಾಂ ಹಾಂ ಹಾಂ, ನಮ್ಮ ಕಡೆ ಎಲ್ಲ ದುಡಿಯಕ್ಕೆ ಬರೋರಮ್ಮ ಇಲ್ಲಿ. ಹಾಂ 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 ಹಾಂ, ಜನ ಎಷ್ಟು ಅದೇ ಅದೇ ಪುತ್ತೂರು ಸುಳ್ಳೆ ಎಲ್ಲ ಇಲ್ಲ ನೋಡಿ. ಪುತ್ತೂರು ಹಿಂದೆ ಹೋಯ್ತಲ್ಲ ಆ ಊರು, ಸುಳ್ಳೆ ಅಂದರೆ ಈ ಊರು. ನಾನು ಸಣ್ಣಾಗಿರ್ತ ಅದ ಅವ್ರು ದುಡಿಯಕ್ಕೆ ಬಂದ್ರಲ್ಲ ಅವ ನೋಡಿದ್ದು ನೆನಪು. ಇವಾಗ ನಾವು ಆ ಊರಿಗೆ ಟೂರ್ ಮಾಡಕ್ಕೆ ಬಂದೇವಿ. ಸೊ ರೈಟ್ ಟರ್ನ್. ಎಲ್ಲಿ ಮರೆಯ? ಓ ಇದೇನಾ ಊರು? ಕೇಳ್ಬೇಕು, ಅದು ರೋಡಿಗೆ ನೋಡಿದ್ರೆ ನಂಬಂಗಾಗಲ್ಲ. ಅಣ್ಣ ತಲಕಾವೇರಿಗೆ ಇದೆ ರೋಡಾ? ಹೌದಾ? ಮ್ಯಾಪಲ್ಲಿ ರೋಡ್ ತೋರಿಸ್ತೈತೆ ನಮಗದ ಮೇಡಮ್. ಅಣ್ಣ ತಲಕಾವೇರಿಗೆ ಯಾವ ರೋಡ್ ಚೆನ್ನಾಗೈತೆ? ಚೆನ್ನಾಗಿರೋದು ಯಾವ ರೋಡು? ಇದು ಹೌದಾ? ಇದು ಇದು ಓಕೆನಾ? ತಲಕಾವೇರಿ ಓಕೆ ಅಣ್ಣ, ಓಕೆ. ಅಂದರೆ ಮ್ಯಾಪ್ ಇಲ್ಲಿ ತೋರಿಸ್ತೈತೆ ಅದಕ್ಕೆ ಕೇಳಿದೆ. ಹಾಂ ಹಾಂ ಹಾಂ, ಓಕೆ. ರೋಡ್ ಇಲ್ಲ ಅಂತಾರೆ ಮರ. ಅಲ್ಲ ಇದು ಚೆನ್ನಾಗೈತೆ ಅಂದ್ರೆ, ಬಟ್ ಮ್ಯಾಪಲ್ಲಿ ತೋರಿಸ್ತಲ್ಲ ಚೆನ್ನಾಗಿದು. ಮ್ಯಾಪಲ್ಲಿ ತೋರಿಸ್ತಿಲ್ವಲ್ಲ, ಈ ರೋಡೇ ತೋರಿಸ್ತಾ ಇಲ್ಲ ಇಲ್ಲಿ ಮ್ಯಾಪಲ್ಲಿ. ಅಣ್ಣ ತಲಕಾವೇರಿಗೆ, ತಲಕಾವೇರಿ 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 ರೇಟಾ? ಇದು ಗೂಗಲ್ ಮ್ಯಾಪ್ ಐತಲ್ಲ 7 ಹಾಂ, ಇದನ್ನೆಲ್ಲ ನಂಬಕ್ಕಾಗಲ್ಲ. ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾವೆ ಒಂದೊಂದ್ಸರಿ. ಹಿಂಗಾಗಿ ಒಂದೊಂದ್ಸರಿ ನಾನು ಫೋನ್ನಲ್ಲಿ ಯಾಕೆ ಡಿಪೆಂಡ್ ಆಗಿಲ್ಲ ಗೊತ್ತಾ ಜಾಸ್ತಿ, ಇದಕ್ಕೋಸ್ಕರನೇ. ಅದು ಒಂದೊಂದ್ಸರಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ರೋಡ್ ನೋಡಿದ್ರೆ ಟರ್ನ್ ತಗೊಳಕ್ಕಾಗಲ್ಲ, ಹಂಗೈತೆ ರೋಡು. ಆಟೋದವ್ರಿಗೆಲ್ಲ ಗೊತ್ತಿರುತ್ತೆ ಚೆನ್ನ, ನನಗಿಂತನೇ ಎಲ್ಲ ಅವ್ರಿಗೆ ಎಲ್ಲ ರೂಟು ಒಳ್ಳೆ ಕ್ಲಿಯರಾಗಿ ಗೊತ್ತಿರುತ್ತೆ. ಮಡಿಕೇರಿ, ಸಂಪಾಜೆ, ಬೆಂಗಳೂರು, ಮೈಸೂರು. ಮಡಿಕೇರಿ ಮೇಲೆ ಕಳಿಸ್ತವ್ರು ಏನೋ ಇವ್ರು, ನನಗೆ ಗೊತ್ತಾಗ್ತಿಲ್ಲ ಮರ. 1 year later. ಸೊ ಇವಾಗ ಏನಾಯ್ತು ಅಂದರೆ, ನಾವು ರೂಟ್ ಚೇಂಜ್ ಮಾಡಿತ್ತಲ್ಲ, ಈ ಗೂಗಲ್ ಮ್ಯಾಪ್ ಹೇಳಿದ ರೂಟನ್ನು ಬಿಟ್ಟು ಮಡಿಕೇರಿ ಮೇಲೆ ಬಂದ್ರಾಯ್ತು ಅಂತ ಹೊರಟಿದ್ವಿ. ಸೊ ಅಲ್ಲಿ ಮಧ್ಯೆ ಯಾರನ್ನಾದ್ರೂ ಒಬ್ಬರನ್ನ ಕೇಳೋಣ ಅಂತೇಳಿ ಕೇಳಿದ್ರೆ, ಅವರು ಮಡಿಕೇರಿ ಮೇಲೆ ತುಂಬ ದೂರ ಆಗುತ್ತೆ, ಇಲ್ಲೇ ಒಳ ರೂಟಲ್ಲೇ ಹೋಗಿ ಬೈಕ್ ಹೋಗ್ಬೋದು ಅಂದರು. ಸೊ ಹೆಚ್ಚು ಕಡಿಮೆ ಆ ರೂಟ್ಗೂ ಈ ರೂಟ್ಗೂ ಒಂದು 40 ಕಿಲೋಮೀಟರ್ ಡಿಫ್ರೆನ್ಸ್ ತೋರಿಸ್ತಾ ಐತೆ ಅಂತ ಅಂದರು. ಸರಿ ಅಂತೇಳಿ ವಾಪಸ್ಸು ಇದೇ ರೂಟಿಗೆ ಬಂದ್ವಿ. ಈ ರೂಟು ಸರಿ ಇಲ್ಲ, ಕಾಡೆಲ್ಲ ಇದೆ, ಆ ಥರ ಈ ಥರ ಅಂತ ಹೇಳ್ತಾಯಿದ್ರು. ಬಟ್ ರೂಟ್ ಪರವಾಗಿಲ್ಲ, ಬೈಕಿಗೆಲ್ಲ ಪರವಾಗಿಲ್ಲ, ಹೋಗುತ್ತೆ. ಬಂಕಲ್ಲಿ ಕೇಳಿದರೆ ಜಸ್ಟ್ 5 ಕಿಲೋಮೀಟರ್ಸ್ ಬರುತ್ತೆ ಡಿಫ್ರೆನ್ಸು ಮಡಿಕೇರಿ ಮೇಲೆ ಮತ್ತು ಈ ಕಾಮನ್ ಆಗಿ ಒಳಗಡೆ ಹೋಗ್ತಕ್ಕಂಥ ರೂಟ್ಗೂ 5 ಕಿಲೋಮೀಟರ್ಸ್ ಅಷ್ಟೇ ಡಿಫ್ರೆನ್ಸು ಅಂತ ಹೇಳ್ತಾರೆ. ಸೊ ಸುಮ್ಮನೆ ಅವ್ರಿವ್ರು ಮಾತು ಕಳೆದು ಬೇಡ, ಗೂಗಲ್ ಹೇಳಿ ದಾರಿಲೇ ಹೋಗೋಣ ಅಂಥೇಳಿ ಇದೇ ರೂಟಲ್ಲಿ ಬಂದಿದ್ದೀವಿ. ಕಾಡೇನೋ ಇದೆ ಅಂತೆ ಮಧ್ಯ, ಬಟ್ ಯಾವುದೇ ಪ್ರಾಣಿಗಳು ಬರಲ್ಲ, ಹೋಗ್ಬೋದು ಅಂತ ಹೇಳಿದರು. ಸೊ ಅದಕ್ಕೆ ಇದೇ ರೂಟಲ್ಲಿ ಹೋಗ್ತಿದ್ದೀನಿ. ಬೈಕಲ್ಲ ಮತ್ತೆ ಹೋಗುತ್ತೆ, 2 ವೀಲರ್ಸ್ ಎಲ್ಲ ಹೋಗ್ಬೋದು ಅಂಥೇಳಿ ಇದೇ ರೂಟಲ್ಲಿ ಬರ್ತಿದ್ದೀವಿ. ರಸ್ತೆ ಚೆನ್ನಾಗೇ ಇದೆ, ಮುಂದೆ ಹೇಗೈತೋ ಗೊತ್ತಿಲ್ಲ, ಯಾವಾಗಂತೂ ಚೆನ್ನಾಗಿದೆ. ಇಲ್ಲಿ ರಬ್ಬರ್ ಟ್ರೀಸ್ ತುಂಬಾ ಇದೆ ನೋಡಿ, ರಬ್ಬರ್ ಗಿಡಗಳು. ಇವೆಲ್ಲ ರಬ್ಬರ್ ಗಿಡ ನೋಡಿ ಗಿಡ ಇವ. ಹಾಂ, ಸಿಕ್ಕಾಬಿಟ್ಟದ ನೋಡಿ ಈ ಕಡೆ ಎಲ್ಲ. ಇದನ್ನ ಕೊಯ್ದರ, ಹಾಂ ಕೊಯ್ದು ಒಂದು ಬಟ್ಲೆ ಇಟ್ಟಿರ್ತಾರೆ ಕೆಳಗೆ, ಅದು ಎಲ್ಲ ಕರಿ. ಹಾಂ, ಆ ಬಟ್ಲದಲ್ಲೆಲ್ಲ ಹಾಲು ಬಂದು ಬೀಳ್ತದ, ಅದನ್ನ ಮುಂದೆ ಏನೇನೋ ಪ್ರೊಸೆಷನ್ ಮಾಡಿ ಅದನ್ನ ರಬ್ಬರ್ ಮಾಡ್ತಾರೆ. ಹಾಂ 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 ಹಾಂ, ಅವನೇ ನೋಡು ಅವನೇ. ರೋಡ್ ಚೆನ್ನಾಗೈತಲ್ಲ ಗಿಡ ಇದು, ಫುಲ್ಲು ಅದೇ ಇದು ನೋಡು.
ಆಲೆ ಸುಮ್ಮನೆ ಬಂದ್ಬಿಟ್ಟಿದ್ರೆ ಒಂದು 5 ಕಿಲೋಮೀಟರ್ ಮುಂದೆ ಇರ್ತಿದ್ವಲ್ಲ. ರೋಡು ಪರವಾಗಿಲ್ಲ ಚೆನ್ನಾಗೈತೆ. ಸರ್ವಿಂಗ್ಸ್ ತುಂಬ ಇದಾವೆ ಅಷ್ಟೇ. ಇದು ಬರ್ಬೇಕಲ್ಲ ಲೋಪ. ಅದ ದೂರ ಬರ್ಲನ. ಎಲಿಕ್ಕಳ ಕುರುಪ್ಪುಡ ಚಾವು ಚಾವು. ಓ ಇಲ್ಲಿಂದ ರೋಡ್ ಸರಿ ಇಲ್ಲ. ಇದು ಆ್ಯಕ್ಚುಲಿ ಕಾಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ರಲ್ಲ, ಇಲ್ಲೇ ಅದು ರೋಡ್ ಆ್ಯಕ್ಚುಲಿ. ಅಣ್ಣ ತಲಕಾವೇರಿ ಓಕೆ ಅಣ್ಣ, ಥ್ಯಾಂಕ್ ಯು. ಚಿನ್ನಮ್ಮ ಇಲ್ಲಿಂದ ರೋಡು ಹೆಂಗೆ ಐತೆ ಅನ್ಸುತ್ತೆ. ಅವ್ರು ಏನಂದ್ರೆ ಇದೇ ರೋಡ್ ಅಂದಲ್ಲ. ಓಕೆ ಪರವಾಗಿಲ್ಲ ಬಿಡಮ್ಮ, ಗಾಡಿ ಹೋಗ್ತದ. ಗಾಡಿ ಹೆಂಗಿಡ ಗಾಡಿ ಎಲ್ಲ ಹೋಗ್ತದೆ. ನೆಗಡಿಗಿತ್ತಲ್ಲ ತಂಪು. ಎಲ್ಲ ಪಯ್ಯೋ ಗುಡಿ ಕೇರಳ ಗಾಡಿ, ಸಿಂಗಲ್ ರೋಡ್ ಗಿಡ.